IPL 2026 ಅಲ್ಲಿ CSK ಫ್ಯಾನ್ಸ್ ಗೆ ಇಂತ ಒಂದು ಅಪ್ಡೇಟ್ ಇದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಇಂತ ಒಂದು ಶಾಕಿಂಗ್ ಅಪ್ಡೇಟ್ ಬಂದ್ರೆ CSK ಫ್ಯಾನ್ಸ್ ಏನು ಮಾಡಬೇಕು ಮತ್ತು CSK ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಇಟ್ಸ್ ಅನ್ಬಿಲಿಯಬಲ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಶಾಕ್ ಆಗ್ತೀರಾ. ನೆಕ್ಸ್ಟ್ ಅಪ್ಡೇಟ್, RCB ಟೀಮ್ ಲಾಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಒಂದು ಬೆಂಕಿ ಬೌಲರ್ ಗೆ ಪಿಕ್ ಮಾಡಿದ್ರೆ ಆ ಒಂದು ಬೌಲರ್ ಈಗ ಒಂದು RCB ಟೀಮ್ ಬಗ್ಗೆ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ದಿಲ್ ಖುಷ್ ಆಗೋದು ಗ್ಯಾರಂಟಿ. ಫೈನಲಿ KKR ಟೀಮ್ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ಟೀಮ್ ಅಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ, ಆಲ್ರೆಡಿ ರಾಜಸ್ಥಾನ ರಾಯಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಆದ್ರೆ ಈಗ ಲೇಟೆಸ್ಟ್ ಆಗಿ KKR ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಆ ಒಂದು IPL 2026 ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಸ್ಟಿಲ್ 2 ತಿಂಗಳ ಟೈಮ್ ಇದೆ. 2 ತಿಂಗಳ ಟೈಮ್ ಮುಂಚೆನೆ KKR ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕ್ಯಾಂಪ್ ನ ಬಿಗಿನ್ ಮಾಡಿದರೆ. ಈಗ KKR ಆಯ್ತು, RR ಆಯ್ತು ಮತ್ತು ಪಂಜಾಬ್ ಕಿಂಗ್ಸ್ ಆಯ್ತು, ಈ 3 ಟೀಮು ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಮತ್ತು ಇಲ್ಲಿ GT ಕೂಡ ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ. ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ KKR ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಲೈಕ್ ಮನೀಶ್ ಪಾಂಡೆ ಮತ್ತು ರಮನ್ದೀಪ್ ಸಿಂಗ್ ಮತ್ತು ಸಾಕಷ್ಟು ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ. ಆ ಒಂದು ಟ್ರೈನಿಂಗ್ ಕ್ಯಾಂಪ್ ಸೂಪರ್ಬ್ ಆಗಿ ಹೋಗ್ತಾ ಇದೆ. ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಎಷ್ಟು ಸ್ಕೋರ್ ನ ಮಾಡಿದೆ ಅಂತ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಟೀಮ್ ಅಲ್ಲಿ ಒಂದು ಬ್ಯಾಡ್ ನ್ಯೂಸ್, ಒಂದು ಗುಡ್ ನ್ಯೂಸ್ ಇದೆ. ಫಸ್ಟ್ ನಾವಿಲ್ಲಿ ಬ್ಯಾಡ್ ನ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂದ್ರೆ, ಲಾಸ್ಟ್ ಆ ಒಂದು IPL 2026 ಮಿನಿ ಆಕ್ಷನ್ CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 2 ಯಂಗ್ಸ್ಟರ್ಸ್, ಒಂದು ಪ್ರಶಾಂತ್ ವೀರು, ಒಂದು ಕಾರ್ತಿಕ್ ಶರ್ಮ ಅವರಿಗೆ 14 ಕೋಟಿ ಕೊಟ್ಟು ಅವರಿಗೆ ಬೈ ಮಾಡಿದ್ರು. ನನ್ನ ಪ್ರಕಾರ ಹೌದು, ಇಟ್ಸ್ ಎ ಗುಡ್ ಬೈ. ಆದ್ರೆ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆದ್ರು. ಬಟ್ ಈಗ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಪ್ರಶಾಂತ್ ವೀರ್ಗೆ ಶೋಲ್ಡರ್ ಇಂಜುರಿ ಆಗಿದೆ. ಸೊ ESPN ಈ ಒಂದು ರಿಪೋರ್ಟ್ ನ ಪ್ರಕಾರ ಪ್ರಶಾಂತ್ ವೀರು ಆಲ್ಮೋಸ್ಟ್ 6 ರಿಂದ 7 ವೀಕ್ ವರೆಗೂ ಅವರು ಕ್ರಿಕೆಟ್ ಇಂದ ರೆಸ್ಟ್ ಕೊಡಬೇಕಾಗುತ್ತೆ. ಅಂದ್ರೆ IPL ಇನ್ನು 8 ವೀಕ್ ಬಾಕಿ ಇದೆ. ಆದ್ರೆ ಈಗ ಪ್ರಶಾಂತ್ ವೀರಿಗೆ 7 ವೀಕ್ ರೆಸ್ಟ್ ಕೊಟ್ರೆ ಅವರು ಯಾವಾಗ IPL 2026 ಗೆ ರೆಡಿ ಆಗ್ತಾರೆ, ಆ ಒಂದು ರಿಹಾಪ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಎ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ CSK ಫ್ಯಾನ್ಸ್ ಗೆ. ಯಾಕಂದ್ರೆ ಪ್ರಶಾಂತ್ ವೀರಿಗೆ ಬೈ ಮಾಡಿದ್ದು ಅಲ್ಲಿ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ರವೀಂದ್ರ ಜಡೇಜಾಗೆ, ಅಂತ ಪ್ಲೇಯರ್ ಗೆ ಈಗ ಪ್ರಶಾಂತ್ ವೀರು ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಪ್ರಶಾಂತ್ ವೀರಿಗೆ ಇಂಜುರಿ ಆಗಿದೆ ಅಂದ್ರೆ ಇಟ್ಸ್ ಎ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ CSK ಫ್ಯಾನ್ಸ್ ಗೆ. ಆದ್ರೆ ಪ್ರಶಾಂತ್ ವೀರು ಆ ಒಂದು 7 ವೀಕ್ ವರೆಗೂ ಟೈಮ್ ಬೇಕಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಪ್ರಶಾಂತ್ ವೀರು ರಿಕವರ್ ಆಗೋಕೆ ಒಂದು 2 ರಿಂದ 3 ಮ್ಯಾಚ್ ಮಿಸ್ ಮಾಡಬಹುದು ಅಂತ ನನ್ನ ವ್ಯೂ. ಬಟ್ ರಿಪೋರ್ಟ್ ನ ಪ್ರಕಾರ 7 ವೀಕ್ ವರೆಗೂ ಪ್ರಶಾಂತ್ ವೀರಿಗೆ ರೆಸ್ಟ್ ಬೇಕು ಅಂತೇಳಿ ಅಪ್ಡೇಟ್ ಇದೆ. 14 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದ್ರು. ಈಗ ಆ ಪ್ಲೇಯರು ವೆರಿ ಇಂಪಾರ್ಟೆಂಟ್ ಪ್ಲೇಯರು CSK ಟೀಮ್ ಅಲ್ಲಿ. ಆದ್ರೆ ಈಗ ಇಂಜುರಿಯಿಂದ ಕ್ರಿಕೆಟ್ ಗೆ ಔಟ್ ಆಗಿದ್ದಾರೆ ಬರೋಬ್ಬರಿ 6 ರಿಂದ 7 ವೀಕ್ ನ ವರೆಗೂ. ನೆಕ್ಸ್ಟ್ ಅಪ್ಡೇಟ್, ಪ್ರಶಾಂತ್ ವೀರ್ ಅಷ್ಟೇ ಅಲ್ಲ, CSK ಟೀಮ್ ಅಲ್ಲಿ ಕಾರ್ತಿಕ್ ಶರ್ಮಾ ಕೂಡ ಆ ಒಂದು ಇಂಜುರಿ ಆಗಿದೆ, ಫಿಂಗರ್ ಇಂಜುರಿ ಆಗಿದೆ. ಆದ್ರೆ ಕಾರ್ತಿಕ್ ಶರ್ಮಾ ಅವರು ಬೇಗನೆ ಕ್ರಿಕೆಟ್ ಗೆ ಎಂಟ್ರಿ ಕೊಡ್ತಾರೆ, ಅಷ್ಟೊಂದು ಸೀರಿಯಸ್ ಇಂಜುರಿ ಆಗಿಲ್ಲ. ಈಗ CSK ಟೀಮ್ ಅಲ್ಲಿ ಪ್ರಶಾಂತ್ ವೀರು, ಕಾರ್ತಿಕ್ ಶರ್ಮಾ, ಮುಖೇಶ್ ಚೌಧರಿ ಅವರಿಗೆ ಇಂಜುರಿ ಆಗಿದೆ ಮತ್ತು ವೆರಿ ಇಂಪಾರ್ಟೆಂಟ್ ಬೌಲರ್ ನಥನ್ ಎಲಿಸ್ ಕೂಡ ಇಂಜುರಿ ಆಗಿದೆ. ಆದ್ರೆ ಇದರೆಲ್ಲಕ್ಕಿಂತ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಪ್ರಶಾಂತ್ ವೀರ್ ಅವರ ಇಂಜುರಿ ಅಪ್ಡೇಟ್. ಇದ್ರ ಬಗ್ಗೆ ಮುಂದೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪಂಜಾಬ್ ಕಿಂಗ್ಸ್ ಅಲ್ಲಿ ಲೋಕಿ ಫರ್ಗ್ಯೂಸನ್ ಗೆ ಇಂಜುರಿ ಆಗಿತ್ತು. ಈಗ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಮತ್ತೆ ಕ್ರಿಕೆಟ್ ಗೆ ವಾಪಸ್ಸು ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಇಂಜುರಿ ಆಗಿರುವಂತಹ ಎಲ್ಲಾ ಪ್ಲೇಯರ್ಸ್ ರಿಕವರ್ ಆಗ್ತಿದ್ದಾರೆ ಮತ್ತು ಕ್ರಿಕೆಟ್ ಗೆ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಈಗ ಲೇಟೆಸ್ಟ್
ಅಪ್ಡೇಟ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಒಂದು ಗನ್ನು ಬೌಲರ್ಗೆ ಬೈ ಮಾಡಿದ್ರು. ಅದೇ ಜಾಕೋಬ್ ಡಫಿ ಅವರಿಗೆ. ಜಾಕೋಬ್ ಡಫಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ T20 ಅಲ್ಲಿ ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದಾರಪ್ಪ ಅಂದ್ರೆ ಸೆನ್ಸೇಷನಲ್ ಬೌಲಿಂಗ್ ಪರ್ಫಾರ್ಮೆನ್ಸ್. ಈ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನಗೆ ಒಂದು ಸ್ಲೈಟ್ಲಿ ಥಿಂಕಿಂಗ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಶ್ ಹೆಜಲ್ವುಡ್ ಮತ್ತು ಬ್ಯಾಟಿಂಗ್ ಅಲ್ಲಿ ಪಿಲ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್, ಅದೇ ರೀತಿಯಾಗಿ ರೋಮಾರಿಯೋ ಶಫರ್ಡ್, ಈ 4 ಫಾರಿನ್ ಪ್ಲೇಯರ್ಸ್ ಫಿಕ್ಸ್ ಆಗಿದ್ದಾರೆ. ಆದ್ರೆ ಈಗ ಜಾಕೋಬ್ ಡಫಿ ಅವರಿಗೆ ಪ್ಲೇಸ್ ಇಲ್ಲ. ಆದ್ರೆ ಆ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಜಾಕೋಬ್ ಡಫಿ ಅವರಿಗೆ ಆರ್ ಸಿ ಬಿಯ 11 ಅಲ್ಲಿ ಆಡಿಸಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್ ಮತ್ತು ಜಾಶ್ ಹೆಜಲ್ವುಡ್ ಮತ್ತು ಜಾಕೋಬ್ ಡಫಿ ಈ 4 ಪ್ಲೇಯರ್ಸ್ ಆದ್ರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಟೀಮ್ ಫೈರ್ ಕ್ರ್ಯಾಕಿಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ಅದರಲ್ಲಿ ರೊಮಾರಿಯೋ ಶಫರ್ಡ್ ನಾವು ಡ್ರಾಪ್ ಮಾಡಬೇಕಾಗುತ್ತೆ. ಅವರ ಪ್ಲೇಸ್ ಅಲ್ಲಿ ಯಾವ್ದಾದ್ರು ನಮ್ಮ ಇಂಡಿಯನ್ ಪ್ಲೇಯರ್ ಗೆ ಚಾನ್ಸ್ ಕೊಟ್ರೆ ಬೆಸ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಜಾಕೋಬ್ ಡಫಿ ಅವರಿಗೆ ಆರ್ ಸಿ ಬಿಯ 11 ಅಲ್ಲಿ ಆಡಿಸ್ಬೇಕಾ ಅಥವಾ ಬೇಡ ತಪ್ಪದೇ ಕಾಮೆಂಟ್ಸ್ ಮಾಡಿ. ಈಗ ಆರ್ ಸಿ ಬಿಯ ಬೌಲರ್ ಜಾಕೋಬ್ ಡಫಿ ಅವರು ಆರ್ ಸಿ ಬಿ ಮತ್ತು ವಿರಾಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಆ ಒಂದು ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ನೆಕ್ಸ್ಟ್ IPL 2026 ಅಲ್ಲಿ ಆರ್ ಸಿ ಬಿಯ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ದ ಗ್ರೇಟ್ ಮ್ಯಾನ್ ವಿರಾಟ್ ಕೊಹ್ಲಿಗೆ ಮೀಟ್ ಆಗೋದು ನನಗೆ ಸ್ಪೆಷಲ್ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತು ವಿರಾಟ್ಗೆ ಸಾಕಷ್ಟು ಫ್ಯಾನ್ ಬೇಸ್ ಇದೆ, ಕ್ರೇಜಿ ಫ್ಯಾನ್ ಬೇಸ್ ಇದೆ. ನಾನಂತರೂ ಆರ್ ಸಿ ಬಿಯ ಡ್ರೆಸ್ಸಿಂಗ್ ರೂಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೀವು ಅಷ್ಟೆಲ್ಲ ಆರ್ ಸಿ ಬಿಯಲ್ಲಿ ಪ್ರತಿಯೊಬ್ಬ ನ್ಯೂ ಕಾಮರ್ ಯಾರೇ ಬರ್ಲಿ, ಫಸ್ಟ್ ಡ್ರೀಮ್ ಏನಪ್ಪಾ ಅಂದ್ರೆ ಅದು ವಿರಾಟ್ಗೆ ಮೀಟ್ ಆಗೋದು. ನೋಡಮ್ಮ ಜಾಕೋಬ್ ಡಫಿ ಅವರು ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಆರ್ ಸಿ ಬಿ ಟೀಮ್ ಅಲ್ಲಿ ಅಂತೇಳಿ. ಬಟ್ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್, ಜಾಶ್ ಹೆಜಲ್ವುಡ್ ಮತ್ತು ಜಾಕೋಬ್ ಡಫಿ ಈ 4 ಪ್ಲೇಯರ್ಸ್ ಆರ್ ಸಿ ಬಿಯ 4 ಫಾರಿನ್ ಓವರ್ಸ್ ಪ್ಲೇಯರ್ಸ್ ಆಗ್ಬೇಕು. ಈಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಕೋಬ್ ಡಫಿ, ಜಾಶ್ ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಈ 3 ಬೌಲರ್ಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಅದು ಮಾತ್ರ ಕ್ರೇಜಿ ಆಗಿರುತ್ತೆ. ಬಟ್ ಈಗ ಅಲ್ಲಿ ಯಶ್ ದೇಲ್ದು ಸ್ಟಿಲ್ ನಮಗೆ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಬಂದಿಲ್ಲ ಇಷ್ಟಕ್ಕೆ ಅವರು IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ಬಟ್ ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.